ಸರ್ ಆಮೇಲೆ ನೀವು ಶಿವಣ್ಣ ಜೊತೆಗೂ ಕೂಡ ವರ್ಕ್ ಮಾಡಿದೀರಾ. ಅವ್ರದ್ದು 125ನೇ ಮೂವಿಗೆ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಅವ್ರು ಎಷ್ಟು ಮೂವಿ ಮಾಡಿದಾರೋ ಅಷ್ಟು ಮೂವಿ ಗೆಟಪ್ನು ಹಾಕ್ಸಿದ್ವಿ ಕಲರ್ಸ್ ಅಲ್ಲಿ. ಸೊ ಅದೊಂದು ಫೀಲ್ ತುಂಬಾ ಚೆನ್ನಾಗಿತ್ತು. ಅದೊಂದು ಆರ್ಟಿಸ್ಟ್ಗಳು ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ನಾವು ಕೆಲಸ ಮಾಡಿ ಖುಷಿ ಆಗುತ್ತೆ ನಮ್ಗೆ. ಅವರು ಸರ್ ನಮಸ್ತೆ, ಮಾಸ್ಟರ್ ನಮಸ್ತೆ, ಅದೆಲ್ಲ ಯಾರಿಗೂ ಸಿಗಲ್ಲ. ಅವ್ರ ಬಾಯಲ್ಲಿ ಮಾಸ್ಟರ್ ಓಕೆ ಮಾಸ್ಟರ್ ಆಯ್ತು. ಅವ್ರ ಜೊತೆಲಿ ಕರೆದು ಮಾತಾಡ್ಕೊಂಡು ಎದುರುಗಡೆ ಎಲ್ಲೋ ಹುಟ್ಟಿ ಏನು ಇಲ್ಲದೆ ಎಲ್ಲೋ ಬೆಳೆದು ಎಲ್ಲೋ ಅನ್ನ ತಿನ್ಕೊಂಡು ಇವತ್ತು ಅಷ್ಟು ಜನ ಆರ್ಟಿಸ್ಟ್ಗಳನ್ನ ಸಂಪಾದನೆ ಮಾಡಿದೀನಲ್ಲ, ಅದಕ್ಕಿಂತ ಇನ್ನೇನಮ್ಮ ಬೇಕು ನಿಮ್ಗೆ. ನಾನು ಅಲ್ಲಿ ನೋಡ್ತಾ ಇದ್ದೆ ಫೋಟೋಸ್ನ, ಎಲ್ಲ ಸ್ಟಾರ್ಗಳ ಜೊತೆ ಇರೋ ಫೋಟೋನು ಆಲ್ಮೋಸ್ಟ್ ಎಲ್ಲ ಜೊತೆಗೆ ವರ್ಕ್ ಎಲ್ಲ ಜೊತೆ ವರ್ಕ್ ಮಾಡಿದೀರ. ಸೊ ಖುಷಿ ಆಗುತ್ತೆ. ಈಗ ನಾನು ಕಿಸ್ ಮೂವಿಲಿ ಎಷ್ಟು ಸಾರ್ ಬಂದಿದ್ರು, ನನ್ನ ಮಕ್ಕಳನ್ನ ಕೂರ್ಸ್ಕೊಂಡು ತೊಡಮೆ ಮಾತಾಡಿದೆ. ನಾನು ಪಕ್ಕದಲ್ಲೇ ಕೂತಿದ್ದೀನಿ, ಈ ಕಡೆ ಯಶ್ ಸರ್, ಈ ಕಡೆ ನಾನು, ನಮ್ಮ ಸ್ಟೂಡೆಂಟ್ಸ್ಗಳು ಒಂದೇ ಸೋಫಾ ಮೇಲೆ ಕುತ್ಕೊಂಡು ಮಾತಾಡಿದ್ವಿ. ಅವತ್ತು ಈ ಸಖತ ಮಾಡ್ಸಿದಾರ ಮಾಸ್ಟರ್ ನಿಮ್ಮ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಅವ್ರ ಥೀಮ್ ಇಟ್ಕೊಂಡ್ ಮಾಡಿದ್ದೆ. ಸೊ ಎಷ್ಟು ಅವಾಗ ಒಂದು ಚಿಕ್ಕ ಚಿಕ್ಕ ಮಕ್ಳನ್ನ ಇಟ್ಕೊಂಡು ಇವ್ರ ಬ್ಯಾಕ್ ಸ್ಟೋರಿ ಇಟ್ಕೊಂಡು ಒಂದು ಮಾಡಿದ್ದೆ. ಅಂದ್ರೆ ಯಶ್ ಅವರ ಬ್ಯಾಕ್ ಸ್ಟೋರಿ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ವಿ. ತುಂಬಾ ಹಿಟ್ ಆಯ್ತದೆ, ಸಖತ್ ಖುಷಿ ಆಯ್ತು ಅವ್ರಿಗೆ. ಸಕದ ಕಾಣಿಸ್ತಾ ಇದೆ, ಮಜಾ ಇತ್ತು. ಅವ್ರ ಸಿಗ್ನೇಚರ್ ಸ್ಟೆಪ್ ಆ ಫೋಟೋಸ್ ನಿಮ್ಗೆ ಕಳಿಸ್ತೀನಿ, ಮಜಾ ಇದೆ ಅದೆಲ್ಲ. ಏನ್ ಮಾತಾಡಿದ್ರು ಯಶ್ ಅವರು? ಅವ್ರೇನು ಮಾಸ್ಟರ್ ಸಕದ ಮಾಡ್ಸಿರಂತ ನಮ್ಮ ಸ್ಟೂಡೆಂಟ್ಸ್ ನ ತೊಡೆ ಮೇಲೆ ಎತ್ಕೊಂಡು ಮಾತಾಡ್ಸಿ ಸೊ ಖುಷಿ ಪಟ್ರು ಅವತ್ತು. ಅವ್ರನ್ನೆಲ್ಲ ಮೀಟ್ ಮಾಡಕ್ ಆಗಲ್ಲ ಇವಾಗ. ಹೌದು, ಇವಾಗ ನೋಡಿ ಅವರು ಖುಷಿ ಅಲ್ವಾ, ಕನ್ನಡ ಇಂಡಸ್ಟ್ರಿ ಬೆಳೀತಾ ಇದೆಯಲ್ಲ, ಅದಕ್ಕಿಂತ ಖುಷಿ ಇನ್ನೇನ್ ಬೇಕು ಅಲ್ವಾ? ಬೆಳಿಬೇಕು ಯಾರು, ಅವರೆಲ್ಲ ಬೆಳೆದ್ರೆ ಒಂದಷ್ಟು ಜನ ವರ್ಕರ್ಸ್ಗೆ ಕೆಲಸ ಸಿಗುತ್ತೆ, ನಿಜ ನಿಜ ಅಲ್ವಾ? ಸೊ ಹಂಗಾಗಿ ಖುಷಿ ಇದೆ. ಈಗ ಅಪ್ಪು ಸರ್ ಇದ್ದಿದ್ರು ಅಷ್ಟೇ, ಅದೆಷ್ಟು ಪ್ರೋಗ್ರಾಮ್ಗಳಿಗೆ ಮತ್ತೆ ತುಂಬಾ ಅದೊಂದು ಮಿಸ್ಸಿಂಗ್ ನಮ್ಗೆ. ಕಷ್ಟ ಅಮ್ಮ, ಅದನ್ನ ತಡ್ಕೊಳಕ್ಕೆ ಆಗಿಲ್ಲ ನಮ್ಮ ಕೈಯಲ್ಲಿ, ಅದನ್ನ ಸಹಿಸ್ಕೊಳಕ್ಕೆ ಆಗಲ್ಲ ನಮ್ಮ ಕೈಯಲ್ಲಿ. ತುಂಬಾ ಕಷ್ಟ ಆಗೋದು ಆ ಟೈಮಲ್ಲಂತೂ. ಅಯ್ಯಪ್ಪ, ಜೀರ್ಣಿಸ್ಕೊಳಕ್ಕೆ ಆಗಿಲ್ಲ ನಮ್ಮ ಕೈಯಲ್ಲಿ. ಎಲ್ಲ ಯಾವ್ದಾದ್ರು ಫೇಕ್ ಯಾವ್ದೋ ಫೇಕ್ ಅದು ಬಂದವ್ರಿಗೆ ನೋಡೋರಿಗೆಲ್ಲ ಉಗಿತಾ ಇದೀವಿ ನಾವು, ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂತ ಅನ್ಬಿಟ್ಟು. ಆಮೇಲೆ ಗೊತ್ತಾಗಿದೆ ನಮ್ಗೆ, ಯಪ್ಪ ಹೆಂಗಪ್ಪ ಇದು. ಈಗ ಅದು ನನ್ನ ಮೈಂಡಲ್ಲಿ ಇಲ್ಲ. ಇದಾರೆ ನಮ್ಮ ಜೊತೆ ಎಲ್ಲೋ ಒಂದ್ ಕಡೆ ಇದಾರೆ. ಡ್ಯಾನ್ಸರ್ಸ್ಗೆಲ್ಲ ನೋಡ್ತಿರ್ತಾರೆ, ಏನೋ ಒಂದು ಆಸೆ. ಅವ್ರ ಜೊತೆ ಕೆಲಸ ಮಾಡಿದೀವಲ್ಲ, ಅವ್ರಿಗೆ ಅಗ್ ಕೊಟ್ಟಿದೀವಿ, ಕೆಲಸ ಮಾಡಿದೀವಿ. ಸೊ ಅವ್ರ ಬಾಯಿಂದ ಅಲ್ಲ ಸಿಗಲ್ಲ. ಅವ್ರ ಆಶೀರ್ವಾದ ಎಲ್ರಿಗೂ ಮೇಲೆ ಇರಲಿ, ಎಲ್ಲ ಪ್ರತಿಯೊಬ್ಬ ಡ್ಯಾನ್ಸರ್ಗೂ ಕೂಡ ಅವ್ರ ಆಶೀರ್ವಾದ ಇರಲಿ ಅಷ್ಟೇ. ಸರ್, ನೀವು ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕಾದ್ರೆ ಅವರು ಡ್ಯಾನ್ಸ್ ಮಾಡೋ ಅಂತದ್ನ ಒಂದಷ್ಟು ಅದೊಂದು ಕ್ಯೂರಿಯಾಸಿಟಿ ಇರ್ತಲ್ಲ, ಹೆಂಗ್ ಮಾಡ್ತಾರಪ್ಪ, ಏನ್ ಮಾಡ್ತಾರಪ್ಪ, ಆ ಒಂದಷ್ಟು ಕುತೂಹಲ ಹೇಗಿತ್ತು ನಿಮ್ಗೆ? ಇಲ್ಲ, ಅವ್ರು ಹಿಂಗಂದ್ರೆ ಮಾಡ್ಬಿಡ್ತಾರಮ್ಮ ಅವರು. ನೀ ಸುಮ್ಮನೆ ಹಿಂಗಂದ್ರೆ ತೋರ್ತಾರೆ, ಟನ್ ಯಾವ ಮೂವ್ಮೆಂಟ್ ಕೊಟ್ರು ಅಷ್ಟೇ ಅವ್ರಿಗೆ ಕ್ಯಾಚ್ ಮಾಡೋ ಕೆಪಾಸಿಟಿ ಇದೆ ಅವ್ರಿಗೆ. ಅದಕ್ಕೆ ಅವ್ರ ಪವರ್ ಸ್ಟಾರ್ ಅದಕ್ಕೆ ಅಲ್ವಾ. ಸೊ ಹಾಗೇನೆ ಯಾವ ಮೂವ್ಮೆಂಟ್ ಎಲ್ಲ ಹಂಗೆ ಕ್ಯಾಚ್ ಮಾಡ್ತಾರೆ. ಶೂಟಿಂಗ್ ಅಲ್ಲಿ ಮೂವಿಲಿದ್ದಾಗ ಸೊ ಕರ್ಸ್ಕೊಂಡ್ ಪ್ರಾಕ್ಟೀಸ್ ಮಾಡಿರ್ತಾರೆ, ಆಮೇಲೆ ಬಂದ್ ಮಾಡ್ಬಿಡ್ತಾರೆ. ನೀವು ಆನ್ ದ ಸ್ಪಾಟ್ ಹೇಳ್ಕೊಡ್ರೆ ಅವ್ರದೇ ಸಾಂಗ್ ಹಾಕಿದಾಗ ಟಕ್ಕದ ಕ್ಯಾಚ್ ಮಾಡ್ತಾರೆ, ಇದೇ ಸ್ಟೆಪ್ ಕರೆಕ್ಟ್ ಇದೆ ಅಂತ. ಅಷ್ಟು ಮೆಮೊರಿ ಅವ್ರಿಗೆ ಬಿಡಿ, ಶಾರ್ಪ್ ಆನ್ ದ ಸ್ಪಾಟ್ ಹೊಡ್ಬಿಡ್ತಾರೆ. ಸರ್, ಯೂಶಲಿ ಒಂದು ಮಾತಿದೆ, ಈಗ ರಿಯಾಲಿಟಿ ಶೋಗೆ ಹೋಗ್ಬೇಕು ಅಂತಿದ್ರೆ ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಏನೋ ಒಂದು ಕಂಟೆಂಟ್ ಕೇಳ್ತಾರೆ ನನ್ನ ಹತ್ರ ಅಂತ. ಬಟ್ ಅದು ನೀವು ಅಲ್ಲಿ ಲೈವ್ ಆಗಿ ನೀವು ಅಲ್ಲೇ ಇದ್ದಿದ್ರಿಂದ, ನೀವು ನೋಡಿರೋದ್ರಿಂದ ಇದು ನಿಜನಾ, ಒಪ್ಕೋತೀರಾ? ಇದು ಸತ್ಯ. ಈಗ ಬರೀ ಡ್ಯಾನ್ಸೇ ಮಾಡ್ಕೊಂಡ್ ಬಂದ್ರೆ ಯಾರು ನೋಡಲ್ಲ. ಅಂದ್ರೆ ನನ್ನಲ್ಲಿ ಏನ್ ಕಂಟೆಂಟ್ ಇರ್ಬೇಕು ಇವಾಗ? ಕಂಟೆಂಟ್ ಏನಂತದ ಈಗ ಅಟ್ಲೀಸ್ಟ್ ಏನ್ ಕಂಟೆಂಟ್? ಇದು ಒಳ್ಳೆ ಪ್ರಶ್ನೆ ಇದೆ, ಹೇಳ್ಬೇಕೋ ಬೇಡ ಗೊತ್ತಿಲ್ಲ. ನಾನು ಈಗ ಚಾನಲ್ ಅಂದಾಗ ಏನಕ್ಕೆ ಕೇಳ್ತಾರೆ ಅಂದ್ರೆ, ಅಟ್ಲೀಸ್ಟ್ ಅವ್ರಿಗೆ ಈಗ ಒಂದು 3 months ಶೋ ನಡೆಸ್ತಾರೆ ಅಂತಂದಾಗ ನಿಮ್ ಬ್ಯಾಕ್ ಗ್ರೌಂಡ್ ಯಾರು, ಸೊ ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೆ, ಅವ್ರಿಗೆ ಏನಾದ್ರು ನಿಮ್ಗೊಂದು ಸರ್ಪ್ರೈಸ್ ಕೊಡ್ಲಿಕ್ಕೆ ಅವ್ರು ಕಾಯ್ತಿರ್ತಾರೆ. ಈಗ ನೀನ್ ನೋಡ್ತಿರ್ಬೋದು, ಒಂದ್ಸಲ ಅವ್ರ ಅಮ್ಮನ್ ಕರ್ಸೋದು, ಒಂದ್ಸಲ ಅವ್ರ ಅಣ್ಣನ್ ಕರ್ಸೋದು, ಒಂದ್ಸಲ ಅವ್ರಿಗೆ ತುಂಬಾ ಅವ್ರನ್ನ ಸಾಕಿರ್ತಾರೆ ಅವ್ರನ್ನ ಕರ್ಸೋದು, ಅಜ್ಜಿ ಸಾಕಿರ್ತಾರೆ ಅಜ್ಜಿನ ಕರ್ಸೋದು. ಯಾಕೆ ಇವ್ರನ್ನೆಲ್ಲ ಕೇಳ್ತಾರೆ ಅಂದ್ರೆ, ನಿಮ್ ಬ್ಯಾಕ್ ಗ್ರೌಂಡ್ ಏನ್, ಇವ್ರೆಲ್ಲ ನಮ್ ಬ್ಯಾಕ್ ಗ್ರೌಂಡ್ ಕೇಳ್ಕೊತಾರೆ, ನಾನ್ ಟ್ಯಾಲೆಂಟ್ ನೋಡಲ್ಲ ಅನ್ಕೋತಾರೆ. ಆದ್ರೆ ಚಾನಲ್ ಕೆಲಸ ಏನ್ ಮಾಡುತ್ತೆ,
ಒಂದು ಸಸ್ಪೆನ್ಸ್ ಕೊಡಕ್ಕೆ ಹೌದು. ಏನಾದ್ರು ಮಾಡಕ್ಕೆ ಬ್ಯಾಕ್ ಗ್ರೌಂಡ್ ಕೇಳ್ತಾರೆ ಹೊರತು ಇನ್ಯಾವ ಉದ್ದೇಶಕ್ಕೂ ಅಲ್ಲ. ಇನ್ಯಾವ ಉದ್ದೇಶಕ್ಕೂ ಅಲ್ಲ, ಹಾ. ಟ್ಯಾಲೆಂಟ್ ನೀನು ಅಲ್ಲಿ ಪೇಂಟ್ ಮಾಡ್ತಾ ಇದೆ, ನಾನು ಬಂದೆ, ಅವೆಲ್ಲ ಅಲ್ಲ. ಹ್ಮ್. ನೀನ್ ಪೇಂಟ್ ಮಾಡ್ತಿದ್ಯಾ ತಾನೆ. ಈಗ ನೋಡಿ ನಮ್ಮ ಯಾರು ಬೇಡ ನಮ್ಮ ಸಿಂಗರ್ ಸಿಸ್ಟರ್ ಅವನು ಕುರಿ ಮೇಯಿಸ್ಕೊಂಡಿದ್ರಂತೆ, ಅದೆಲ್ಲ ಜನಕ್ಕೆ ಗೊತ್ತಾಗ್ಬೇಕಲ್ವಾ. ಗೊತ್ತಾಗೋ ಕೆಲಸ ಮಾಡೋದೇ ಚಾನಲ್. ನಿಜ. ಇಲ್ಲ ನಾನು ಊರಲ್ಲಿ ಸಾಂಗ್ ಆಡ್ತಿದ್ದೆ, ಬಂದು ಡೈರೆಕ್ಟ್ ಸಾಂಗ್ ಆಡ್ತೀನಿ ಅಂತಂದ್ರೆ ಯಾರು ಕೇಳಲ್ಲ. ಅದೇ ಒಂದು ಕುರಿ ವಿಷಯ ತಗೊಳ್ಳಿ, ಕುರಿ ಮೇಯಿಸ್ತಾ ಹುಡುಗ ಇವತ್ತು ಸಿಂಗರ್. ಆ ಕುರಿ ಮೇಯಿಸಿದ್ದು ಯಾರು ಪತ್ತೆ ಹಚ್ಚಿದ್ದು? ಚಾನಲ್ ಅಲ್ವಾ. ಆ ಚಾನಲ್ ಇಂದ ತಾನೇ ಗೊತ್ತಾಗ್ಬೇಕು. ಡೈರೆಕ್ಟ್ ಆಗಿ ಕರ್ಕೊಂಡ್ಬಂದು ಆಡಿಸಿ ಗೊತ್ತಾಗಲ್ಲ. ಸೊ ಹಂಗಾಗಿ ಅವ್ರ ಹಿನ್ನೆಲೆ ಪ್ರತಿಯೊಂದು ವಿಚಾರಿಸ್ಕೋತಾರೆ. ನೀವ್ ಎಷ್ಟು ವರ್ಷದಿಂದ ಕಲ್ತ್ರಿ, ನಿಮ್ ತಂದೆ ತಾಯಿ ಹೆಸರೇನು, ನೀವು ಎಲ್ಲಿಂದ ಬಂದ್ರಿ, ಎಷ್ಟು ವರ್ಷ ಕಲ್ತ್ಕೊಂಡು, ನಿಮ್ ಬ್ಯಾಕ್ ಗ್ರೌಂಡ್ ಏನು, ಪಿನ್ ಟು ಪಿನ್ನು ಕೇಳ್ತಾರೆ. ಅದು ಸತ್ಯ, ಕೇಳ್ಬೇಕು, ಸರ್ಪ್ರೈಸ್ ಕೊಡೋದಕ್ಕೋಸ್ಕರ. ಲೈಕ್ ಈಗ ಕಂಟೆಸ್ಟೆಂಟ್ಗಳು ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ, ಆ ಕೊರಿಯೋಗ್ರಾಫರ್ನ ಅವರು ಹೇಗೆ ಹುಡುಕ್ತಾರೆ? ಸೊ ಏನಾಗ್ಬಿಟ್ಟಿದೆ ಗೊತ್ತಮ್ಮ, ನಾವು ಮಾಡ್ಬೇಕಾದ್ರೆ ನಮ್ಮ ಸ್ಟೂಡೆಂಟ್ ನ ರೆಡಿ ಮಾಡಿ ನಾವು ಕರ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಹೆಂಗಾಗಿದೆ, ನಾವು ಚಾನಲ್ ಅಲ್ಲಿ ಒಂದಷ್ಟು ಜನ ಕೊರಿಯೋಗ್ರಾಫರ್ಸ್ ಫಿಕ್ಸ್, ಅಷ್ಟೇ ಜನ ಯಾರನ್ನೂ ಒಬ್ರು ನೋ ತಗೊಳಲ್ಲ. ನೀನೊಂದು ಮಗುನ ಕಷ್ಟಪಟ್ಟು ಬೆಳೆಸಿರ್ತೀಯ, ನೀನ್ ಕೊರಿಯೋಗ್ರಫಿ ಮಾಡ್ಬೇಕಂತ ತುಂಬಾ ಆಸೆ ಇಟ್ಕೊಂಡಿರ್ತೀಯ, ನಾನು ಹೋಗ್ಬೇಕು ಚಾನಲ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ. ಅದು ಹೆಂಗಾಗ್ಬಿಡುತ್ತೆ, ಕೆಲವ್ರಿಗೆ ತುಂಬಾ ಆಸೆ ಇಟ್ಕೊಂಡ್ ಬಂದಾಗ ಏನಾಗುತ್ತೆ, ನಾನು ಕೊರಿಯೋಗ್ರಫಿ ಮಾಡ್ಬಿಡ್ತೀನಿ ಅಂತಾರೆ. ಅದಾಗಲ್ಲ. ಒಬ್ಬ ಮಾಸ್ಟರ್ ಜೊತೆ ಹೋಗಿ ಅಷ್ಟಂಟಾಗಿ ಕೆಲಸ ಮಾಡ್ಬೇಕು. ಕೆಲಸ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಅಲ್ಲಿ ಅಲ್ವಾ. ಸೊ ಇದನ್ನ ನಾನು ಹೆಂಗ್ ಹೇಳ್ಬೇಕು ಅಂತಂದ್ರೆ, ನಿಮ್ಗೀಗ ಕೆಲವ್ರಿಗೆ ಬೆಟ್ಟದಷ್ಟು ಆಸೆ, ನಾನು ಹೋಗಿ ಚಾನಲ್ ಕೆಲಸ ಮಾಡ್ಬೇಕು, ನನ್ ಮಗುನ್ ಕರ್ಕೊಂಡು ಹೋಗ್ಬೇಕು, ನಾನೇ ಕೊರಿಯೋಗ್ರಫಿ ಮಾಡ್ಬೇಕು ಅಂತ. ಇಲ್ಲಿ ಚಾನಲ್ ಅಲ್ಲಿ ಏನಾಗಿದೆ, ಅವ್ರ ಜನ ಫಿಕ್ಸ್ ಆಗ್ಬಿಟ್ಟಿರ್ತಾರೆ, ಅವ್ರನ್ನ ಬಿಟ್ಕೊಡಲ್ಲ. ಯಾಕಂದ್ರೆ ಅಷ್ಟು ವರ್ಷ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ, ಬಿಟ್ಕೊಡಕ್ಕಾಗಲ್ಲ. ನಾನು ಹಂಗಿರ್ಲಿಲ್ಲ. ನಾನು ಎಷ್ಟು ವರ್ಷ ಚಾನಲ್ ಕೆಲಸ ಮಾಡ್ಬೇಕು ಮಾಡ್ದೆ, ನನ್ನ ಸ್ಟೂಡೆಂಟ್ ಎಲ್ಲ ಕೊರಿಯೋಗ್ರಾಫರ್ ಆಗಿ ಬಂದ್ರು, ನಾನು ಬಂದೆ ಆ ತರ. ಸೊ ಈ ಸಡನ್ ಆಗಿ ಅವ್ರ ಚಾನಲ್ ಅವ್ರು ಏನ್ ಥಿಂಕ್ ಮಾಡ್ತಾರೆ ಅಂತಂದ್ರೆ, ಈಗ ಸಡನ್ ಆಗಿ ಬಂದ್ರೆ ಹೆಂಗ್ ಕೊರಿಯೋಗ್ರಫಿ ಮಾಡ್ಬಿಡ್ತಾರೆ. ಯಾಕಂದ್ರೆ ನಾವು ಇಲ್ಲಿ ಕೊರಿಯೋಗ್ರಫಿ ಮಾಡಕ್ಕೂ ಎವ್ರಿ ವೀಕ್ ಶೂಟಿಂಗು, ಸೊ ಚಾನಲ್ ಕೊರಿಯೋಗ್ರಫಿ ಮಾಡೋದು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಒಬ್ರು ಆರ್ಟಿಸ್ಟ್ ಯಾವ ರೀತಿ ಹೇಳ್ಕೊಡ್ಬೇಕು, ಸ್ಟೂಡೆಂಟ್ಸ್ ಹೇಳ್ಕೊಡೋದು ಬೇರೆ, ಆರ್ಟಿಸ್ಟ್ಗಳಿಗೆ ಹೇಳ್ಕೊಡೋದೇ ಬೇರೆ ಇರುತ್ತೆ. ಅದು ಅನುಭವ. ಕೆಲಸ ಮಾಡಿ ಕೊರಿಯೋಗ್ರಫಿ ಚಾನಲ್ ಕೆಲಸ ಮಾಡಿರೋರ್ಗೆ ಇದು ಅನುಭವ ಇರುತ್ತೆ. ಸೊ ಹಂಗಾಗಿ ಅವ್ರಿಗೆ ಏನಾಗುತ್ತೆ, ಬೇರೆ ಸಡನ್ ಹೊಸ ಕೊರಿಯೋಗ್ರಫಿ ಬಂದಾಗ ಭಯ ಪಡ್ತಾರೆ. ಇವ್ರು ಹೆಂಗ್ ಪ್ರಾಪರ್ಟಿ ಆಗ್ತಾರೆ, ಹೆಂಗ್ ಓಪನಿಂಗ್ ಮಾಡ್ತಾರೆ ಅನ್ನೋದು ಭಯ ಇರುತ್ತೆ. ಬಿಟ್ರೆ ಇವ್ರೇನ್ ಮಾಡ್ಬೇಕು, ಸೊ ಬರ್ಬೇಕು. ಈಗ ಚಾನಲ್ ಕೆಲಸ ಯಾರು ಮಾಡ್ತಿರ್ತಾರೆ ಅವ್ರ ಜೊತೆ ಸೇರ್ಕೋಬೇಕು. ಏನಿಲ್ಲ, ಕೆಲಸ ಕಲಿಯೋದ್ರಿಂದ ಈಗ ಕೆಲವ್ರಿಗೆ ಈಗೋ, ನಾನೇ ಮಾಸ್ಟ್ರು, ಈ ಮಾಸ್ಟರ್ ಹತ್ರ ಹೆಂಗ್ ಕಲೀಲಿ, ನಾನು ಈ ಮಾಸ್ಟರ್ ಹತ್ರ ಯಾಕೆ ಹೋಗ್ಲಿ. ಸೊ ಇದು ಹೀಗೋ, ಇದೊಂದು ಹೀಗೋ ಬಿಟ್ಬಿಟ್ಟು ಆರಾಮಾಗಿ ಮಾಸ್ಟರ್ ಪರವಾಗಿಲ್ಲ, ಏನಂತೆ ಈಗ ನಾನೇ ಕಲಿಯೋದು ತುಂಬಾ ಇದೆ ಅಮ್ಮ, ನೀನ್ ಯಾರ ಹತ್ರ ನಾವು ಕಲಿತೀನಿ, ನಾನು ಎಲ್ಲನೂ ಕಲ್ತ್ಬಿಟ್ಟಿದ್ದೀನಿ, ಒಬ್ಬನ ತೋರ್ಸು, ಯಾರು ಇಲ್ಲ. ಸೊ ಹಂಗಾಗಿ ಅಲ್ಲಿ ಪ್ರಾಕ್ಟೀಸ್ ಮಾಡೋರ ಹತ್ರ ಹೋಗ್ಬಿಟ್ಟು ಯಾವ ರೀತಿ ಕೊರಿಯೋಗ್ರಫಿ ಮಾಡ್ಬೇಕು, ಹೆಂಗೆ ಪ್ರಾಪರ್ಟೀಸು ಏನು, ಎಷ್ಟು ಮೀಟಿಂಗ್ ಗೊತ್ತಾ ನಿನಗೆ. ನಿನ್ ಕೊರಿಯೋಗ್ರಫಿ ಮಾಡಕ್ಕೆ ಟೈಮ್ ಸಿಗಿರಲ್ಲ ನಿನಗೆ. 3-4 ಸಲ ಮೀಟಿಂಗ್ ಕರೀತಾನೆ. ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ಬೇಕು. ನೀನ್ ಮೀಟಿಂಗ್ ಯಾವ ಕೊರಿಯೋಗ್ರಫಿ ಮಾಡ್ತೀಯಾ, ಯಾವ ಡ್ಯಾನ್ಸ್ ರೆಡಿ ಮಾಡ್ತೀಯಾ, ಅಸ್ಟೆಂಟ್ಸ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ತುಂಬಾ ಕಷ್ಟ. ಇವಾಗ ಅಸ್ಟೆಂಟ್ಸ್ಗಳು ಇದಾರೆ ನಮ್ಮ ಹತ್ರ, ಅವಾಗ ನಾವು ಮಾಡೋಕೆ ಅಸ್ಟೆಂಟ್ಸೇ ಇಲ್ಲ ನಮ್ಗೆ. ಅಸ್ಟೆಂಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಮ್ಗೆ. ನಾವೇ ಕೊರಿಯೋಗ್ರಫಿ ಮಾಡ್ಬೇಕು, ನಾವೇ ಮೀಟಿಂಗ್ ಹೋಗ್ಬೇಕು, ನಾವೇ ಕಾಸ್ಟ್ಯೂಮ್ ರೆಡಿ ಮಾಡ್ಬೇಕು, ನಾವೇ ಪ್ರಾಪರ್ಟಿ ರೆಡಿ ಮಾಡಿಸ್ಬೇಕು. ತುಂಬಾ ಕಷ್ಟ ಇತ್ತು. ಇವಾಗ 5-6 ಜನ ಹುಡುಗರು ಇರ್ತಾರೆ ಇವಾಗ ಒಬ್ಬೊಬ್ಬ ಕೊರಿಯೋಗ್ರಾಫರ್ಗೆ. ಅಂದ್ರೆ ಅವ್ರ ಖರ್ಚು ನಿಮ್ದೆ? ಹೌದೌದೌದು, ಎವ್ರಿಥಿಂಗ್ ಏನು ಮಾಡಕ್ ಆಗಲ್ಲಮ್ಮ. ಕಷ್ಟ ಇದೆ. ಈ ಕಲಾವಿದ್ರ ಜೀವನನೇ ಕಷ್ಟ. ಹೆಸರು ಮಾಡಿದ್ರೆ ಸೂಪರ್ ಡೂಪರ್ ಆಗಿರುತ್ತೆ, ಖುಷಿಯಾಗಿರ್ತೀಯ ಅಷ್ಟೇ. ಸೊ ಈಗ ರಿಯಾಲಿಟಿ ಶೋಸ್ ಗಳಿಂದ ಒಂದಷ್ಟು ರೆಕಗ್ನೈಸೇಷನ್ ಸಿಕ್ಕದ ಮೇಲೂ ಕೂಡ ಏನು ಮಾಡ್ದಲೇ ಇರೋರು ಕೂಡ ಇದ್ದಾರೆ, ಮೂಲೆ ಗುಂಪಾಗಿರೋರು ಇದ್ದಾರೆ. ಸಿ ಏನಾಗುತ್ತೆ ಗೊತ್ತಿರಮ್ಮ, ನಾವು ಟ್ರೆಂಡ್ ಅಲ್ಲಿ ಇಲ್ಲ ಅಂತಂದ್ರೆ ಸೊ ಬಾರಿ ಕಷ್ಟ. ಈಗ ಚಾನಲ್ ಮುಗಿದ ತಕ್ಷಣ ಏನ್ ಮಾಡ್ಬಿಡ್ತೀವಿ, ಕೆಲವ್ರಿಗೆ ಬಿಡೋ ಒಂದ್ ಚಾನಲ್ ಬಂದಾಯ್ತು ಗೊತ್ತಲ್ಲ. ಈಗ ನಾನು 12-13 ಚಾನಲ್ ಮಾಡಿದ್ರು ಕೂಡ ನಾಳೆ ಇನ್ನೊಂದ್ ಚಾನಲ್ ಸಿಗೋ ಕೆಲಸ ಮಾಡ್ತೀನಿ ನಾನು.
ನನ್ನ ಸ್ವಭಾವ ಹಾಗೇನೆ. ನಾನು ಯಾವತ್ತೂ ಮೆರೆದಿಲ್ಲ. ನಾನು ಈ ಚಾನಲ್ ಮಾಡಿದ್ದೀನಿ, ಆ ಚಾನಲ್ ಮಾಡಿದ್ದೀನಿ, ಈ ಚಾನಲ್ ಮಾಡಿದ್ದೀನಿ ಅಂತ. ಕೆಲಸ ಮಾಡಿದ್ದೀನಿ ಗುರು, ಚಾನಲಲ್ಲಿ ಹೆಸರು ತಂದ್ಕೊಟ್ಟಿದೆ, ಆ ಹೆಸರು ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಶೋಸ್ಗಳನ್ನ ಮಾಡಿದಿರಾ. ಸೊ ಅಲ್ಲಿನವರು ಟ್ರೀಟ್ ಮಾಡುವಂತಹ ರೀತಿಗೂ ಇಲ್ಲಿ ನಿಮ್ಮನ್ನ ಟ್ರೀಟ್ ಮಾಡುವಂತಹ ರೀತಿಗೂ ಏನ್ ಡಿಫ್ರೆನ್ಸ್ ನೀವು ಕಂಡ್ರಿ? ಅಲ್ಲಿ ತುಂಬಾ ರೆಸ್ಪೆಕ್ಟ್ ಇದೆ ಅಮ್ಮ, ರೆಸ್ಪೆಕ್ಟ್ ಇದೆ. ತುಂಬಾ ಹೆವಿ ರೆಸ್ಪೆಕ್ಟ್ ಇದೆ ಅಲ್ಲಂತೂ. ಸೊ ಇಲ್ಲಿ ಭಾರಿ ಕಷ್ಟ. ನಮ್ಮಲ್ಲಿ ರೆಸ್ಪೆಕ್ಟ್ ಇಲ್ಲ, ದುಡ್ಡಿಲ್ಲ, ಹೆಸರು ಸಿಗುತ್ತೆ. ಅಲ್ಲೊಂದು ಶೋಸ್ಗೆ ಎಷ್ಟು ಸಿಗ್ತಿತ್ತು? ಅಲ್ಲ, ಅಲ್ಲಿ ರೈಸ್ ಇರುತ್ತೆ ಜಾಸ್ತಿ. ಅಲ್ಲಿ ಒಂದು 10,000 rupees ರೈಸ್ ಇರುತ್ತೆ. ಅಲ್ಲಿ ಇಲ್ಲಿಗಿಂತ 10,000 10,000 ಜಾಸ್ತಿ ಇರುತ್ತೆ. ಸೊ ಅಲ್ಲಿ ರೆಸ್ಪೆಕ್ಟೇ ಬೇರೆ. ಅಲ್ಲಿ ಕೊರಿಯೋಗ್ರಾಫರ್ಸ್ಗಳಿಗೆ ಕ್ಯಾರವನ್ ಇರುತ್ತೆ. ನಮ್ಮಲ್ಲಿ ಕೊರಿಯೋಗ್ರಾಫರ್ಸ್ಗೆ ಯಾವ ಕ್ಯಾರವನ್ ಕೊಡ್ತಾರೆ? ಕೊಡಲ್ಲ. ಕಷ್ಟ ಇದೆ. ನೀವು ಇವತ್ತಿನ ಓಪನ್ ಮಾಡಿದ್ದೇನೆ ಹಾಕಿ, ನಮ್ಮ ಕೊರಿಯೋಗ್ರಾಫರ್ಸ್ಗೆ ಯಾವ ಚಾನಲ್ ಅಲ್ಲಿ ಕ್ಯಾರವನ್ ಕೊಡ್ತಾರೆ? ಅದೇ ತಮಿಳು ತೆಲುಗಲ್ಲಿ ಏನು ಕೊಡ್ತಾ ಇದಾರೆ? ಎಲ್ಲೋದ್ರೂ ಕೊರಿಯೋಗ್ರಾಫರ್ ಹೆಸರೇ, ಅಲ್ಲೋದ್ರೂ ಕೊರಿಯೋಗ್ರಾಫರ್ ಹೆಸರೇ. ವ್ಯಾಲ್ಯೂ ಅಲ್ಲಿ ಕೊಡುವಂಥದ್ದು ವ್ಯಾಲ್ಯೂ ಬೇರೆ ಅಮ್ಮ. ಅದನ್ನ ದಾಟ್ಕೊಂಬತ್ತು ಅಂತಂದ್ರೆ ನಿಮ್ಗೆ DID ನೆಕ್ಸ್ಟ್ ಲೆವೆಲ್. DID ಒಂದು ಇನೋವಾ ಕಾರ್ ಆರ್ಟಿಸ್ಟ್ಗೆ, ಅವ್ರಿಗೆ ಬಂಗ್ಲೆ ಮಲ್ಕೊಳ್ಳಕ್ಕೆ, ಡ್ರೈ ಫ್ರೂಟ್ಸ್, ಹಾಲು, ಮೊಟ್ಟೆ, ಹಾದು ಮತ್ತೊಂದು ಮಗನೊಂದು ಹಿಂದೆ ನಿಂತಿರ್ತಾರೆ 3-4 ಜನ. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಸಕ್ಕದಾಗಿ ನೋಡ್ಕೋತಾರೆ, ಒಳ್ಳೆ ರೆಸ್ಪೆಕ್ಟ್. ಇಲ್ಲೇ ನಾವೆಲ್ಲ ಹಂಗೆ ಬಂದ್ಬಿಟ್ಟಿದ್ಯಮ್ಮ. ನಾವ್ ಯಾವ ಕ್ಯಾರವನ್ ನೋಡಿದ್ವಿ ಆಗ? ನಮ್ಗೆ ಏನ್ ಗುರಿ ಇತ್ತು? ಟಿವಿ ಚಾನಲ್ ಕೆಲಸ ಮಾಡ್ಬೇಕಷ್ಟೇ. ಅದೆಲ್ಲ ಅನುಭವಗಳು ಆದ್ಮೇಲೆ, ಕೆಲಸ ಕಲ್ತಾದ್ಮೇಲೆ ಇವಾಗ ನಾವು ಬೇರೆಯವ್ರಿಗಾರು ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ಇಲ್ಲಿಯವ್ರಿಗೆಲ್ಲ ಅದೆಲ್ಲ ಏನ್ ಸಿಗಲ್ಲ, ಕಷ್ಟ. ಮೂವಿ ಕೊರಿಯೋಗ್ರಾಫರ್ಸ್ಗೆ ಎಲ್ಲ ಇರುತ್ತೆ. ಸೊ ಇಲ್ಲಿ ಚಾನಲ್ ಕೊರಿಯೋಗ್ರಾಫರ್ಸ್ಗೆಲ್ಲ ಕಷ್ಟ ಇದೆ ಅಮ್ಮ, ಪಾಪ ಅವ್ರ ಜೀವನನೇ ಕಷ್ಟ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.